ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಬಿಗ್ ಬಾಸ್ ನೋಡುವಂಥ ವೀಕ್ಷಕರು ಕಿಚ್ಚ ಸುದೀಪ್ ಸರ್ ಅವರಿಗೆ ಒಂದು ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ಯಾವ ಕಾರಣಕ್ಕಂತಂದರೆ, ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿರುವಂಥ ರಜತ್ ಅವರು ಈ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದ್ದಾರೆ. ಬಂದ 2ನೇ ದಿನದಲ್ಲಿ ಈ ಗೋಲ್ಡ್ ಶಿವರೇಶ್ ಅವರ ಮೇಲೆ ಒಂದಿಷ್ಟು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದರು. ಇನ್ನು ಈ ಬಿಗ್ ಬಾಸ್ ಮನೆಯವರೆಲ್ಲರೂ ಸೇರಿ ಈ ವಾರದ ಅಂತ್ಯದಲ್ಲಿ ಕಳಪೆಯನ್ನು ಕೊಟ್ಟಾಗ ಕೂಡ ಅಲ್ಲಿ ಕೂಡ ಒಂದಿಷ್ಟು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದರು. ಗೋಲ್ಡ್ ಶಿವರೇಶ್ ಅವರ ಮೇಲೆ ಅಷ್ಟೇ ಈ ಶಬ್ದಗಳನ್ನು ಬಳಸೋದಾಗಲಿ ಆಗಿರಲಿಲ್ಲ. ಮನೆಯ ಮಹಿಳಾ ಸದಸ್ಯರ ಮೇಲೆ ಕೂಡ ಸ್ವಲ್ಪ ಬಳಸಿದ್ದಾಗಿತ್ತು. ಒಟ್ಟಿನಲ್ಲಿ ಮನೆಯವರೆಲ್ಲರೂ ಕೂಡ ಸ್ವಲ್ಪ ಅಸಮಾಧಾನವನ್ನು ತಂದುಕೊಟ್ಟಿದೆ. ಹೊರಗಡೆ ನೋಡುವಂಥವ್ರು ಕೂಡ ಸ್ವಲ್ಪ ಬೇಸರ, ಕಿರಿಕಿರಿ ಅನಿಸಿರ್ಬೋದು. ಯಾಕಂದರೆ ಇವಾಗ 150 ಮೇಲೆ ದಿನಗಳಂತೂ ಬಿಗ್ ಬಾಸ್ ಮನೆ ಎಲ್ಲ ಸ್ಪರ್ಧಿಗಳನ್ನು ಕೂಡ ಇಷ್ಟಪಡ್ತಾ ಇದ್ರು ಜನ. ಈಗ ಮೊನ್ನೆ 2 ದಿನದಲ್ಲಿ ಬಂದಿರುವಂಥ ಒಬ್ಬ ಸ್ಪರ್ಧಿ ಅವ್ರ ಮೇಲೆ ಏಕಾಏಕಿ ಒಂದು ಶಬ್ದಗಳಿಂದ ದಾಳಿ ಮಾಡೋದ್ರಿಂದ ಹೊರಗಡೆ ನೋಡುವಂಥ ವೀಕ್ಷಕರು ಕೂಡ ಇವರ ಮೇಲೆ ತುಂಬ ಸ್ವಲ್ಪ ಕಿರಿಕಿರಿ ಸಿಟ್ಟು ಬಂದಿರೋದಾಗಿದೆ. ಅದಕ್ಕೆ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸುದೀಪ್ ಸರ್ ಅವರಂತರೂ ವಾರದ ಅಂತ್ಯದಲ್ಲಿ ಕಿಚ್ಚನ ಪಂಚಾಯತಿಲಂತೂ ಯಾರ ತಪ್ಪುಗಳಾಗಿದ್ರು ಕೂಡ ಒಂದು ತಿದ್ದುವಂಥ ಪ್ರಯತ್ನ ಮಾಡ್ತಾರೆ. ಹಾಗೆ ಒಂದು ಏನೋ ಸ್ವಲ್ಪ ಓವರ್ ಆಗಿ ನಡೆದುಕೊಂಡಿದ್ದು ಕೂಡ ಅವರಿಗೆ ಸರಿಯಾಗಿ ಒಂದು ಕ್ಲಾಸನ್ನು ಇರುತ್ತೆ. ಅದೇ ರೀತಿಯಾಗಿ ಈ ವಾರ ಕೂಡ ರಜತ್ ಅವರಿಗೆ ಕ್ಲಾಸ್ ತಗೊಳ್ಬೇಕಂತ ಈ ವೀಕ್ಷಕರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇನ್ನು ಹಿಂದಿನ ವಾರ, ಕಳೆದ ವಾರ, ಇನ್ನು ಸುಮಾರು ವಾರಗಳ ಅಂತ್ಯದಲ್ಲಿ ಕೂಡ ಚೈತ್ರಾ ಕುಂದಾಪುರ ಅವರಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ರು. ಅದೇ ರೀತಿ ಕೂಡ ಈ ರಜತ್ ಅವರಿಗೆ ತಗೊಳ್ಳಿ ಅಂತ ವೀಕ್ಷಕರು ಮನವಿ ಮಾಡಿಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಆಯಿತು. ಇನ್ನು ಬಿಗ್ ಬಾಸ್ ದಿನದಿಂದ ದಿನ 150 ದಿನ ಅಂದರೆ ಸುಮಾರು 160 ದಿನಗಳು ಕೂಡ ಮುಗಿದಿದೆ. ಇನ್ನು ಕೆಲವೇ ದಿನಗಳು ಕೂಡ ಉಳಿದಿದೆ. ತುಂಬ ರೋಚಕವಾಗಿ ಆಟ ನಡೆಯಲಿದೆ. ಇನ್ನು ಚಾಕಿ-ಚಕೈತಿಂದ ಯಾರು ಆಟವನ್ನು ಆಡ್ತಾರೆ, ಯಾವ ರೀತಿಯನ್ನು ಆಟವನ್ನು ಮುಗಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಬಿಗ್ ಬಾಸ್ ಕಂಟೆಂಟ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ನೀವೇನಾದರೂ ಮೊದಲ ಬಾರಿ ನಮ್ಮ ವಿಡಿಯೋನ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ.